ಹಂಗೆ ಮಾತಾಡಬಾರ್ದು ತಾಯಿ. ಮನೆಗೆ ಬಂದಿರೋ ದೇವಿನ ಹಾಗೆ ಆಚೆ ಕಳಿಸ್ಬಾರ್ದು. ಒಳ್ಳೇದಾಗಲ್ಲ. ಅಪ್ಪಿತಪ್ಪಿನೋ ಅಂಥ ಕೆಲಸ ಮಾಡಲೇಬಾರ್ದು. ಏನದು? ಅದು ಮೇಡಮ್, ದೇವಿಗೆ ಅರ್ಪಿಸೋಕೆ ಅಕ್ಕಿ ಮತ್ತೆ ಸೀರೆ ಕೇಳಿದ್ರು. ಓ, ಇದೆಲ್ಲ ನಿನ್ನ ಕೆಲಸನೇನಾ? ನಿನ್ನನ್ನು ನೀನು ಏನಂತ ಅನ್ಕೊಂಡಿದ್ಯಾ? ಈ ಮನೆ ಯಜಮಾನಿ ಅನ್ನೋ ಭ್ರಮೇಲಿದ್ಯಾ ನೀನು? ಈ ಮನೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಡಿಸೈಡ್ ಮಾಡೋಳು ನಾನು ಮಾತ್ರ. ನೀನು ನಿನ್ನ ಲಿಮಿಟ್ಸ್ ಅಲ್ಲಿದ್ರೆ ಒಳ್ಳೇದು. ಅತಿಯಾಗಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇವತ್ತು ನಾವು ಈ ಮನೆಯಲ್ಲಿ ಮಾಡಬೇಕು ಅಂತಿರೋದೇನು, ಆದರೆ ನೀವುಗಳು ಮಾಡ್ತಾ ಇರೋದೇನು? ಅಭಿ ಎಂಗೇಜ್ಮೆಂಟ್ ವಿಷಯ ಮಾತಾಡೋದಕ್ಕೆ ಅಂತ ಫೇಮಸ್ ಅಸ್ಟ್ರಾಲಜರ್ ಮನೆಗೆ ಬರ್ತಾ ಇದ್ದಾರೆ. ಅವ್ರು ಬರುವಾಗ ಈ ಥರದ್ದೆಲ್ಲ ನಡೀತಾ ಇದ್ರೆ ಅವ್ರು ಏನು ಅನ್ಕೋತಾರೆ? ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಲ್ಲ? ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು. ನೀನು ಇದನ್ನೆಲ್ಲ ತಗೊಂಡು ಮೊದಲು ಇಲ್ಲಿಂದ ಹೊರಡು. ನಿನಗೆ ಹೇಳಿದ್ದು ಹೊರಡು ಅಂತ. ನಿನ್ನ ಕನಸುಗಳೆಲ್ಲ ನುಚ್ಚು ನೂರಾಗುತ್ತೆ. ಇವತ್ತು ನನ್ನನ್ನು ಆಚೆ ಹಾಕಿದ್ಯಾ, ನಾಳೆ ದಿನ ನೀನೇ ನನ್ನನ್ನು ಹುಡ್ಕೊಂಡು ಬರ್ತೀಯ. ಇವತ್ತು ನಾನು ಯಾಕೆ ಬಂದಿದ್ದೆ ಅನ್ನೋದು ಅವತ್ತು ನಿನಗೆ ಅರ್ಥ ಆಗುತ್ತೆ. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಉಳಿಯೋದು ಬರೀ ಪಶ್ಚಾತ್ತಾಪ ಮಾತ್ರ. ಹಾರ ಹಾರ ಕೊರಳಿಗೆ ಸೇರಲ್ಲ, ಒಡವೆ ಆಗಲ್ಲ. ಹಾರ ಉರುಳಾಗತ್ತೆ. ಹಾರ ಭಾರ ಆಗತ್ತೆ. ಹಾರ ಅಂದ್ರೆ ಇವಳು ಮಣಿಹಾರದ ಬಗ್ಗೆ ಏನಾದ್ರು ಮಾತಾಡ್ತಿದ್ದಾಳಲ್ಲ? ಗೌರಿ, ಯಾಕೆ ಹೀಗೆ ಮಾಡಿದೆ? ಯಾಕೆ ಇದನ್ನೆಲ್ಲ ನಿನ್ನ ತಲೆ ಮೇಲೆ ಹೊತ್ಕೊಳಕ್ ಹೋದೆ? ಇದನ್ನ ಮಾಡೋ ಅಗತ್ಯ ಆದ್ರೂ ಏನಿತ್ತು? ಹಾಗಲ್ಲ ಅತ್ತೆ, ನಾನು ಈ ಮನೆಗೆ ನೆನ್ನೆ ಮೊನ್ನೆ ಬಂದವಳು. ನನಗೆ ಯಾರಾದ್ರೂ ಏನಾದ್ರು ಅಂದ್ರೆ ಏನೋ ಅಂದ್ರು ಬಿಡು ಅಂತ ಕೊಡುಕೊಂಡು ಹೋಗ್ಬಿಡ್ತೀನಿ. ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನೀವ್ ಹಾಗಲ್ಲ. ಈ ಮನೇಲಿ ತುಂಬಾ ವರ್ಷದಿಂದ ಇದ್ದೀರಾ. ಈ ಮನೆಯವರೆಲ್ಲ ನಿಮ್ಮವರು ಅಂತಾನೆ ಬದುಕಿದ್ದೀರಾ. ಅವ್ರಿಗೋಸ್ಕರ ನಿಮ್ ಜೀವನನೇ ತೇದಿದ್ದೀರಾ ಅಂದ್ರೂ ತಪ್ಪಾಗಲ್ಲ. ಅಂತ ನಿಮ್ಗೆ ಯಾರಾದ್ರೂ ಒಂದು ಮಾತು ತಪ್ಪಾಗಾಡಿದ್ರು ನನಗದನ್ನ ಸಹಿಸ್ಕೊಳಕ್ ಆಗುದಿಲ್ಲ ಅತ್ತೆ.
ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೌರಿ. ತುಂಬಾನೇ ದೊಡ್ಡ ಮನ್ಸು ನಿಂದು. ಸುಮ್ನೆ ಇರಿ ಅತ್ತೆ, ಯಾಕಷ್ಟು ಹೊಗಳುತ್ತಾ ಇದ್ದೀರಾ? ನಾನ್ ನಿಮ್ಮನ್ನ ಬರೀ ಬಾಯಿ ಮಾತಿಗೆ ಅತ್ತೆ ಅಂತ ಕರಿತಿಲ್ಲ, ಮನಸ್ಸಿಂದ ಪ್ರೀತಿಯಿಂದ ಅತ್ತೆ ಅಂತ ಸ್ವೀಕಾರ ಮಾಡಿದ್ದೀನಿ. ಆಗಿರೋವಾಗ ನನ್ನ ಅತ್ತೆಗೆ ಯಾರು ಒಂದ್ ಮಾತು ಹೇಳೋದಕ್ಕೂ ನಾನು ಬಿಡೋದಿಲ್ಲ. ನನ್ನ ಅತ್ತೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಿನಗೆ ಸ್ವಲ್ಪನೂ ಬೇಜಾರಿಲ್ವಾ? ಅವ್ರು ನಿಂಗೆ ಇಷ್ಟೆಲ್ಲ ಬೈದ್ರು. ಯಾಕೆ ಬೇಜಾರಾಗುತ್ತೆ ಅತ್ತೆ? ನೀವೇ ಹೇಳ್ತಿದ್ರಲ್ಲ, ಏನೇ ಬೇಜಾರಾದ್ರೂ ಅತ್ರೆ ಕಣ್ಣೀರ್ ಹಾಕಿದ್ರೆ ಸರಿ ಹೋಗ್ಬಿಡುತ್ತಾ ಅಂತ. ಅದ್ರ ಅನುಭವ ನನಗಾಗಿದೆ. ನಮ್ಮ ಅಜ್ಜಿ ತಾತ ಯಾವಾಗ್ಲೂ ಹೇಳೋರು, ಏನೇ ಕಷ್ಟ ಆದ್ರೂ ಅದಕ್ಕೆ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನನ್ ಏನೇ ಆದ್ರೂ ಕಣ್ಣೀರ್ ಹಾಕಲ್ಲ. ಒಳ್ಳೇದು. ಇನ್ ಯಾವಾಗ್ಲೂ ಹಾಗೆ ಇರ್ಬೇಕು. ಯಾವತ್ಗೂ ಈ ನಿನ್ ದೊಡ್ಡ ಗುಣನ ಕಳ್ಕೋಬೇಡ. ಇದೇ ಯಾವತ್ತಿದ್ರೂ ನಿನ್ನ ಕಾಪಾಡೋದು. ಅದಕ್ಕೆ ಅವ್ರು ಹೇಳಿದ್ದು, ನೀನ್ ಎಲ್ಲೇ ಹೋದ್ರು ಎಲ್ಲೇ ಕಾಲಿಟ್ರು ಒಳ್ಳೇದಾಗತ್ತೆ ಅಂತ. ಅವ್ರು ಹೇಳಿದ ಮಾತು ಖಂಡಿತವಾಗ್ಲೂ ನಿಜ ಆಗತ್ತೆ. ನೀನಿರೋ ಕಡೆ ಯಾವಾಗ್ಲೂ ಸಮೃದ್ಧಿನೇ ತುಂಬಿರುತ್ತೆ. ನಿನ್ ಗುಣ ಕಾಲ್ಗುಣ ಎಲ್ಲಾನು ಚೆನ್ನಾಗಿದೆ.